ಮುಂಬರುವ ತಮಿಳುನಾಡಿನ ವಿಧಾನಸಭಾ ಚುನಾವಣೆಯನ್ನು ಗಮನದಲ್ಲಿ ಇಟ್ಟುಕೊಂಡು ನಟ ವಿಜಯ್ ರ್ಯಾಲಿಯನ್ನು ಪ್ರಾರಂಭಿಸಿದರು. ಆದರೆ ಈ ರ್ಯಾಲಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ರಿಂದ ಕಾಲ್ತುಳಿತ ಸಂಭವಿಸಿದೆ. ಇದೊಂದು ಭೀಕರ ಕಾಲ್ತುಳಿತ ಆಗಿದ್ದು 39 ಮಂದಿ ಸಾವನ್ನಪ್ಪಿದ್ರೆ ಅನೇಕರು ಗಾಯಾಳುಗಳಾಗಿದ್ದಾರೆ, ಅನೇಕರು ನಾಪತ್ತೆಯಾಗಿದ್ದಾರೆ. ತಮಿಳುನಾಡಿನಲ್ಲಿ ನಟ ವಿಜಯ್ ರ್ಯಾಲಿಯಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿರುವಂಥದ್ದು. ಕರೂರಿನಲ್ಲಿ ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ. ಕಾಲ್ತುಳಿತದಲ್ಲಿ ಈವರೆಗೆ 39 ಜನರು ಮಾರಣ ಹೋಮ. ಇನ್ನೊಂದು ಕಡೆಯಲ್ಲಿ 10 ಮಕ್ಕಳು, 17 ಮಹಿಳೆಯರು, 12 ಪುರುಷರು ಸಾವನ್ನಪ್ಪಿದ್ದಾರೆ. 115ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ. 51 ಜನರ ಸ್ಥಿತಿ ಗಂಭೀರವಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕರೂರು ಸರ್ಕಾರಿ ಆಸ್ಪತ್ರೆ ಸೇರಿ ಹಲವು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಕರೂರು ಮೆಡಿಕಲ್ ಕಾಲೇಜು ಆಸ್ಪತ್ರೆ, ಅಮರಾವತಿ ಆಸ್ಪತ್ರೆ, ಕರೂರಿನ ಅಕ್ಷಯ ಆಸ್ಪತ್ರೆಯಲ್ಲಿ ಅಸ್ವಸ್ಥಗೊಂಡವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ನಟ ವಿಜಯ್ ಭಾಷಣದ ವೇಳೆ ನೂಕುನುಗ್ಗಲು ಉಂಟಾಗತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ರು. ನೆಚ್ಚಿನ ನಟನನ್ನ ನೋಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಕರೂರಿನಲ್ಲಿ ಒಮ್ಮೆಲೆ ಇಷ್ಟು ಜನ ಸೇರಿದಂಥ ಹಿನ್ನೆಲೆಯಲ್ಲಿ ನೂಕುನುಗ್ಗಲು ಉಂಟಾಗ್ಬಿಡುತ್ತೆ, ಕಾಲ್ತುಳಿತ ಸಂಭವಿಸುತ್ತೆ. ನಟ ವಿಜಯ್ ತಮಿಳುಗ ವಟ್ರಿ ಕಳಗಂ ಪಕ್ಷದ ಮುಖ್ಯಸ್ಥ. ನೋಡಿ ಅಲ್ಲಿನ ಜನಸ್ತೋಮ ಯಾವ ರೀತಿ ಆಗಿತ್ತು ನಿನ್ನೆ ಅನ್ನೋದನ್ನು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ವಿಜಯ್ನನ್ನು ನೋಡಬೇಕು ಅಂತಾನೆ ಅನೇಕರು ಬಂದಿದ್ರು. ವಯಸ್ಸಿನ ಮಿತಿ ಇಲ್ದೇನೆ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಬಂದಿದ್ರು. ಹೆಂಗಸರು, ವಯಸ್ಸಾದವರು ಪ್ರತಿಯೊಬ್ಬರು ಕೂಡ ಈ ಒಂದು ರ್ಯಾಲಿಯಲ್ಲಿ ಭಾಗಿಯಾಗಿದ್ರು. ಈ ಸಂದರ್ಭದಲ್ಲೇ ಘನಘೋರ ಭಯಾನಕ ಅವಘಡ ಸಂಭವಿಸಿರೋದು. ಟಿವಿಕೆ ಸಂಸ್ಥಾಪಕ ಕಮ್ ನಟ ವಿಜಯ್ ರ್ಯಾಲಿ ವೇಳೆ 39 ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. 50ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ನೋಡಿ, ಮುಂಬರುವ ತಮಿಳುನಾಡಿನ ವಿಧಾನಸಭಾ ಚುನಾವಣೆಯ ಪ್ರಚಾರದ ಭಾಗವಾಗಿ ಸೆಪ್ಟೆಂಬರ್ 13ರಿಂದ ಪ್ರತಿ ಶನಿವಾರ ಜನಸಂಪರ್ಕ ರ್ಯಾಲಿ ಅಂತ ಆರಂಭಿಸಿದ್ರು. ಇದರ ಉದ್ದೇಶ ಚೆನ್ನಾಗೇ ಇತ್ತು. ಆದರೆ ಅಂದ್ಕೊಂಡಿದ್ದೊಂದು ಆಗಿದ್ದು ಇನ್ನೊಂದು. ಈಗಾಗಲೇ 2 ರ್ಯಾಲಿ ಮುಗ್ದಿತ್ತು, ಆಗೇನು ಸಮಸ್ಯೆ ಆಗಿರಲಿಲ್ಲ. ಆದರೆ ಇಲ್ಲಿ ನಿರೀಕ್ಷೆಗೂ ಮೀರಿದ ಯಶಸ್ಸು ಕಂಡಿದ್ದು. ಪ್ರತಿ ರ್ಯಾಲಿಯಲ್ಲಿ ಲಕ್ಷಾಂತರ ಜನ ಭಾಗಿಯಾಗಿ ವಿಜಯ್ಗೆ ಬೆಂಬಲವನ್ನು ಸೂಚಿಸಿದ್ರು. ನಿನ್ನೆ ಕರೂರಿನಲ್ಲಿ ರ್ಯಾಲಿ ಹಮ್ಮಿಕೊಂಡಿದ್ರು, ಆದರೆ ಅದು ಸಾವಿನ ರ್ಯಾಲಿಯಾಗಿ ಹೋಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಬೆಂಬಲಿಗರು ತಮ್ಮ ನಾಯಕನಿಗಾಗಿ ಸುಮಾರು 6 ಗಂಟೆಗೂ ಹೆಚ್ಚು ಕಾಲ ಕಾದು ಕುಳಿತಿದ್ರು. ಆದರೆ ದಳಪತಿ ವಿಜಯ್ ಕಾರ್ಯಕ್ರಮದ ಸ್ಥಳಕ್ಕೆ ತಡವಾಗಿ ಆಗಮಿಸಿಬಿಡ್ತಾರೆ. ಇದರಿಂದಾಗಿ ಜನಸಾಗರವೇ ಸೇರಿತ್ತು. ವಿಜಯ್ ರ್ಯಾಲಿಗೆ ಮಕ್ಕಳು, ವೃದ್ಧರು, ಮಹಿಳೆಯರು ಕೂಡ ಬಂದಿದ್ರು. ಇನ್ ಟೈಮಿಗೆ ಬಂದಿದ್ರೆ ಮೇ ಬಿ ಸಮಸ್ಯೆ ಆಗ್ತಿರ್ಲಿಲ್ಲೇನು. ಕಾದು 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 ನೂಕುನುಗ್ಗಲು ಉಂಟಾಗ್ಬಿಡತ್ತೆ. ಫೋಟೋ ತಗೋಬೇಕು, ವಿಡಿಯೋ ತೆಗಿಬೇಕು, ನೋಡಬೇಕು ಅಂತ ಹೇಳಿ ನೂಕೋದಕ್ಕೆ, ತಳ್ಳೋದಕ್ಕೆ ಶುರು ಮಾಡ್ತಾರೆ. ಕೆಳಗಡೆ ಮಿಸ್ಸಾಗಿ ಬಿದ್ದವ್ರ ಮೇಲೆ ತುಳಿಯೋದಕ್ಕೆ ಪ್ರಾರಂಭಿಸ್ಬಿಡ್ತಾರೆ. ಕೆಳಗೆ ಬಿದ್ದವ್ರನ್ನ ಯಾರು ತಲೆನೂ ಕೆಡಿಸ್ಕೊಳ್ಳಲಿಲ್ಲ, ಎತ್ತಕ್ಕೂ ಹೋಗಲಿಲ್ಲ, ಕೆಳಗೆ ಬಿದ್ದಿದ್ದಾರೆ ಅಂತ ನೋಡಲಿಲ್ಲ. ಸೇಮ್ ನಮ್ಮ RCB ವಿನ್ ಆದಾಗ ಬೆಂಗಳೂರಿನಲ್ಲಿ ಏನಾಗಿತ್ತು, ಹತ್ತೋದು, ಹಾರೋದು, ಹೆಣದ ಮೇಲೇ ನಡೀತಾ ಇದ್ರಲ್ಲ, ಅದೇ ಥರದೊಂದು ಪರಿಸ್ಥಿತಿ ಇಲ್ಲೂ ಕೂಡ ನಿರ್ಮಾಣ ಆಗಿತ್ತು. ಒಂದು ಹಂತದಲ್ಲಿ ಪರಿಸ್ಥಿತಿ ಕೈಮೀರಿ ಹೋಗ್ಬಿಡುತ್ತೆ. ನಟ ವಿಜಯ್ ತಮ್ಮ ಭಾಷಣವನ್ನು ಅರ್ಧಕ್ಕೆ ಮೊಟಕುಗೊಳಿಸ್ತಾರೆ. ಈ ವೇಳೆ ಬಾಲಕಿಯೊಬ್ಬಳು ಕಾಣೆಯಾಗಿದ್ಲು ಅಂತ ಕೂಡ ಹೇಳಲಾಗ್ತಾ ಇದೆ. ನೆರವಿಗಾಗಿ ಪೊಲೀಸರಿಗೆ ಮನವಿ ಮಾಡ್ತಾರೆ. ಅವರು ವೇದಿಕೆಯಿಂದಲೇ ಜನರಿಗೆ ನೀರಿನ ಬಾಟಲ್ ಎಸೆದು ಸಹಾಯ ಮಾಡೋಕ್ಕೆ ಯತ್ನಿಸ್ತಾರೆ. ಇದರ ನಡುವೆನೇ ಕಾಲ್ತುಳಿತ ಸಂಭವಿಸಿ ಬಿಡುತ್ತೆ. ಕಾಲ್ತುಳಿತದಲ್ಲಿ ಗಾಯಗೊಂಡು ಅಸ್ವಸ್ಥರಾದವರನ್ನು ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಮುಖಾಂತರವಾಗಿ ಸಾಗಿಸಲಾಯಿತು. ಆಸ್ಪತ್ರೆಯಲ್ಲಿ ತಮ್ಮವರನ್ನು ಉಳಿಸ್ಕೊಳ್ಳೋದಕ್ಕೆ ಕುಟುಂಬಸ್ಥರು ಪರದಾಡ್ತಿದ್ದಂಥ ದೃಶ್ಯಗಳು ನಿಜಕ್ಕೂ ಎಂಥವರ ಕಣ್ಣಲ್ಲೂ ನೀರು ಬರಿಸುವಂತೆ ಇತ್ತು. ಒಬ್ಬ ವ್ಯಕ್ತಿಯ ಕೈಯಲ್ಲಿ ಮಗು ಹಿಡಿದು ಓಡ್ತಾ ಇದ್ರೆ ಇನ್ನೊಬ್ಬ ನನ್ನ ಹೆಂಡತಿಯಲ್ಲಿ, ನನ್ನ ಮಗ ಎಲ್ಲಿ, ನನ್ನ ತಮ್ಮ ಎಲ್ಲಿ ಅಂತ ಓಡೋದಕ್ಕೆ ಶುರು ಮಾಡಿದ್ರು. ಕ್ಷಣ ಮಾತ್ರದಲ್ಲೇ ವಿತಿನ್ ಅ ಸೆಕೆಂಡ್ನಲ್ಲಿ ಅಲ್ಲಿ ಏನಾಯಿತು ಅನ್ನೋದೇ ಗೊತ್ತಿಲ್ಲ, 39 ಜನ ಸಾವನ್ನಪ್ಪಿದ್ದಾರೆ.